ಉಪಸ್ಥಿತರಾದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಊರ ಹಿರಿಯರೇ, ತಾಯಂದಿರೇ ಹಾಗೂ ಯುವಕರೇ, ಮುದ್ದು ಮಕ್ಕಳೇ, ಮನೆಯಾಗ ಹಿರಿಯ ಮಗ ಹುಟ್ಟಬಾರದು, ಕಾರ್ಯಕ್ರಮದ ಅಧ್ಯಕ್ಷ ಆಗಬಾರದು ಅಂತ ಹೇಳ್ತಾರಲ್ಲ, ಸುಳ್ಳಲ್ಲ. ನಾ ಏನು ಮಾತಾಡೋದಕ್ಕೆ ಬಂದಿದ್ದು ಎಲ್ಲ ಒಬ್ಬರು ಮಾತಾಡ್ಬಿಟ್ರು, ವಿದ್ಯಾರ್ಥಿಗಳು, ಶಿಕ್ಷಕರು ಎಲ್ಲರೂ ಮಾತಾಡಿದ್ರು. ಏನು ಮಾಡೋಕ್ಕಾಗಲ್ಲ. ಆದರೆ BR ಅಂಬೇಡ್ಕರ್ ಅವರ ಜಯಂತಿ ಇವತ್ತು 134ನೇ ಜಯಂತಿಯನ್ನು ಆಚರಿಸ್ತಾರಲ್ಲ, ಇದು ಜಗತ್ತಿನ ತುಂಬೆಲ್ಲ, ದೇಶ ತುಂಬೆಲ್ಲ ಆಚರಣೆ ಮಾಡ್ತಾರೆ, ಬೇರೆ ದೇಶದಾಗ ಸಹಿತ ಆಚರಣೆ ಮಾಡ್ತಾರೆ. ಅಂಥ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಜಯಂತಿಯನ್ನು ನಮ್ಮ ಹನುಮಂತರಾಯ ಅವರು ನಮ್ಮ ಶಿಷ್ಯರು ಕೂಡ, ನಮ್ಮ ವಿದ್ಯಾರ್ಥಿ. ನನಗೆ ಹೇಳಕ್ಕೆ ಹೆಮ್ಮೆ ಅನ್ನಿಸ್ತದೆ. ಇಂಥ ಒಬ್ಬ ವಿದ್ಯಾರ್ಥಿ ನನಗೆಲ್ಲ ಮಾಡುವುದು ನನಗೆ ಹೆಮ್ಮೆ. ಆ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ, ಅವ್ರು ಯಾವ ಕಾರ್ಯಕ್ರಮ ಮಾಡಲಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ತಂದೆ ತಾಯಿಗೆ 14 ಜನ ಮಕ್ಕಳು, 14ನೇ ಅವರೇ ಕೊನೆಯದಾಗೆ BR ಅಂಬೇಡ್ಕರ್ ಅವರು ಕೊನೆಯ ಮಗ. ಅವ್ರ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಕಡೆ ಭಾಳ ಒಲವು ಇರ್ತದೆ. ಆದ್ರೆ ಸ್ಕೂಲ್ ಕಲೀಲಕ್ಕ ಅವ್ರಿಗೆ ಆರ್ಥಿಕ ಸ್ಥಿತಿ ಸರಿ ಇರ್ತಿರಲ್ಲ. ಅವ್ರ ತಂದೆ ತಾಯಿಗೆ ಅವ್ರ ಸಾರಿ ಕೆಲಸ ಇಲ್ಲ. ಮನೆಯೊಳಗೆ ಓದ್ಬೇಕಂತಾರ ಲೈಟ್ ಇಲ್ಲ, ಬೀದಿ ಲೈಟ್ದಾಗ ಕೂತು ಓದಿರುವಂತ ಒಬ್ಬ ಮಹಾನ್ ವ್ಯಕ್ತಿ ಅವ್ರು. ಇವತ್ತಿನ ದಿವಸ ಎಲ್ಲ ದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಏನಾಗಿ ಹೇಳಿದ್ರು. ಅವ್ರ ಮಗ ತೀರ್ಕೊಂಡ್ರು. ಅವ್ರಿಗೆ 5 ಮಂದಿ ಮಕ್ಕಳು, ಅದ್ರ 4 ಜನ ಮಕ್ಕಳು ತೀರ್ಕೋತಾರ. ಅವ್ರಿಗೆ ಒಬ್ಬನೇ ಒಬ್ಬ ಮಗ ಬೆಳಿತಾನೆ, 4 ಜನ ಮಕ್ಕಳು ತೀರ್ಕೋತಾರ. ಆದ್ರೆ ತೀರ್ಕೊಂಡ್ರು ಅದನ್ನ ಅವ್ರೇನೋ ಅಷ್ಟಿದು ಅವ್ನ ಹೆಂಡತಿನೇ ಹೇಳ್ಬಿಡ್ತಾರ, ಈ ಮಕ್ಕಳ ಸತ್ಯತೆಗೆ ನೀವು ಏನು ಮುಂದೆ ಹೆಜ್ಜೆ ಇಟ್ಟಿರಲ್ಲ, ಅದರಿಂದ ಹಿಂದೆ ಸರಿಬೇಡ, ಮುಂದೆ ಹೆಜ್ಜೆ ಇಡ್ರಿ. ನಾವು 4 ಮಕ್ಕಳ ಸತ್ರ ಏನಾಯ್ತು, ಈ ನಮ್ಮ ದೇಶದಲ್ಲಿರುವಂತ ಲಕ್ಷಾಂತರ ಮಕ್ಕಳಿಗೆ ನೀವು ಆದರ್ಶ ಆಗ್ತೀರಿ. ನೀವು ಮಾಡ್ತಕ್ಕಂಥ ಕೆಲಸ ನಾಳೆ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ತದ. ಅದಕ್ಕೆ ನೀವು ಮುಂದೆ ಹೆಜ್ಜೆ ಹಿಂದೆ ಇಡಬೇಡ್ರಿ ಅಂತ ಹೇಳಿ ಗಂಡ ಹೇಳಿದಂತ ಒಬ್ಬ ಮಹಾನ್ ಅಂಬೇಡ್ಕರ್ ಅವರ ಮಡದಿಯವರು. ಅಲ್ಲಿ ಏನಾಗ್ತಂದ್ರೆ, ಒಂದು ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ರು. ಎಲ್ಲರಿಗೂ ಈಗ ಭೇದ ಭಾವ ಮಾಡಿರ್ತದ್ರಿ, ಮತ್ತು ಕೊಲೆ, ಸುಲಿಗೆ, ಅತ್ಯಾಚಾರ ಬಹಳ ನಡೀತಿರ್ತ. ಅದನ್ನೆಲ್ಲ ನೋಡಿ ಬಹಳ ಅವರು ಏನಾರು ಮಾಡಿ ಸುಧಾರಣೆ ತರಬೇಕಂತ ಬುಕ್ಸ್ ಕಡೆ ಒಲವು ತೋರ್ತಾರ. ಅವ್ರು ಓದೋದ್ರ ಕಡೆ ಒಟ್ಟ ಬುಕ್ಸ್ ಅಂದ್ರೆ ಅವ್ರ ಕೈಯಾಗ ನೋಡ್ರಿ, ನಾವು ಅಂಬೇಡ್ಕರ್ ಮೂರ್ತಿ ಒಳಗೆ ಕೈಯಾಗ ಅವ್ರ ಕೈಯಾಗ ಬುಕ್ಸ್ ಐತಿ. ಎಲ್ಲ ಕಡೆ ನಾವು ನೋಡ್ತಿರ್ಬೇಕು, ಬುಕ್ಸ್ ಅದ. ಅವ್ರ ಬುಕ್ಸಿಗೆ ಬಹಳ ಮಹತ್ವ ಕೊಟ್ರು. ಅದೇ ಹೇಳಿದ್ರೆ ಏನಾಗಿ ಒಬ್ರು ಕಲ್ಲುಗಳು ಬರೋದವ್ರು ಹೇಳಿದ್ರು, ನಿಮ್ಮ ಹತ್ರ 2 ರೂಪಾಯಿ ಇದ್ರ 1 ರೂಪಾಯಿ ಕೊಟ್ಟು ಊಟ ಮಾಡು. ನಾ ಎಲ್ಲಿ ಹೋದಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತೀನಿ. ಅವರು ಒಂದು ದೃಷ್ಟಾಂತ ಕೊಟ್ರು, 1 ರೂಪಾಯಿ ಕೊಟ್ಟು ಊಟ ಮಾಡು, 1 ರೂಪಾಯಿ ಕೊಟ್ಟು ಒಂದು ಬುಕ್ ಖರೀದಿ ಮಾಡಿ ಅಂತ ಹೇಳಿದ್ರು. 1 ರೂಪಾಯಿ ಕೊಟ್ಟು ಊಟ ಮಾಡಿದ್ರೆ ಅದು ನಿನ್ನ ಬದುಕಿಸ್ತದ. ಅದೇ 1 ರೂಪಾಯಿ ಕೊಟ್ಟು ಬುಕ್ ತಗೊಂಡಾಗ ಬುಕ್ ಓದಿ ನೀನು ಹ್ಯಾಂಗ ಬದುಕಬೇಕು ಅನ್ನೋದು ತೋರಿಸ್ಕೊಡ್ತಾ ಅಂಬೇಡ್ಕರ್ ಅವ್ರು ಹೇಳಿದ್ರು. ಬದುಕೋದು ಮುಖ್ಯ ಅಲ್ಲ, ಹ್ಯಾಂಗ ಬದುಕಬೇಕು ಅನ್ನೋದು ಹೇಳ್ಕೊಟ್ಟಂತ ಅಂಬೇಡ್ಕರ್ ಅವರು. ಒಂದ್ ದಿವಸ ಬಹಳ ಖುಷಿ ಒಳಗಿರ್ತಾರ ಅವ್ರು ಅಂಬೇಡ್ಕರ್ ಅವರು, ಬಹಳ ಖುಷಿ. ಪಿಟೀಲ್ ಬಾರಿಸೋತ ಅವ್ರ ಸಂಗೀತ ಪ್ರಿಯರು, ಸಂಗೀತ ಕೇಳ್ಕೊತ್ ಕೂತಿರ್ತಾರ. ಅವರ ಸಹಾಯಕ, ಅವರ ಆಪ್ತವ ಬೇಗ ಮಾಡ್ತಾರ, ರತ್ತು ಅಂತ ಹೇಳಿ ಅವ್ರ ಹೆಸರ. ಅವ ಬಂದು ಕೇಳ್ತಾನೆ, ಏನ್ರಿ ಸಾಹೇಬ್ರ ಬಹಳ ಖುಷಿ ಆಗಿರಲ್ಲ ಇವತ್ತು, ಯಾಕೋ ಬಹಳ ಅತಿ ಸಂತೋಷದಿಂದ ಇರಲ್ಲ ಅಥವಾ ಅಂಬೇಡ್ಕರ್ ಸಾಹೇಬ್ರ ಕೇಳಿದಾಗ, ನಾಳಿನ ದಿವಸ 1950 ಜನವರಿ 26 ಸಂವಿಧಾನ ರಚನೆ ಆಗೋ ಸಮಯ. ಅದಕ್ಕೆ ನಾ ಬಹಳ ಖುಷಿ ಅದ್ರಿ. ಯಾರು ರಾಜ ಮಹಾರಾಜರು, ಶ್ರೀಮಂತರು ದಬ್ಬಾಳಿಕೆ ಮಾಡ್ತಾರಲ್ಲ, ಅವರೆಲ್ಲ ಬೀದಿಗೆ ಬರುವಂತ ದಿನ. ಯಾರು ಇವತ್ತು ಬೀದಿಗೆ ಸಾಮಾನ್ಯ ಬೀದಿ ಜನ ತಿರುಗಾಡ್ತಾರ, ಬೀದಿ ತಿರುಗ್ತಾರಲ್ಲ, ಅವರೆಲ್ಲ ರಾಜರಾಗೋ ದಿನ ಕಾಲ ಬಂದೇ ಬರ್ತದ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರು. ಅವ್ರ ಸಂವಿಧಾನ ರಚನೆಯಿಂದ ನಮ್ಮ ದೇಶದಾಗ ನಾವೆಲ್ಲ ಸ್ವತಂತ್ರರಾಗಿರ್ಬೇಕಾದ್ರೆ ಅದು ಬಹಳ ಮುಖ್ಯದ ಅಂತ ಹೇಳ್ತಾ, ಅಂಬೇಡ್ಕರ್ ಬಗ್ಗೆ ಇಲ್ಲ ಸಾಕಷ್ಟು ಮಾತಾಡ್ಬೇಕಂತ ಬೇಕಷ್ಟದ ಅವ್ರ ಬಗ್ಗೆ ಮಾತಾಡಕ. ಆದ್ರೆ ಎಲ್ಲರೂ ವಿದ್ಯಾರ್ಥಿಗಳು ಮಾತಾಡಾರ, ಶಿಕ್ಷಕರು ಮಾತಾಡಾರ. ನಮ್ಮ ಹನುಮಂತರಾವ್ ಏನ್ ಹೇಳ್ತಾರೆ, ನಮ್ಮನ್ನ ಗೆಸ್ಟ್ ಮಾಡ್ತಾರೆ. ಒಟ್ಟ ಫಸ್ಟ್ ನಮ್ಮನ್ನ ಗೆಸ್ಟ್ ಹಾಕೊಂಡೆ ಮುಂದಿನ ಕೆಲಸ ಮಾಡ್ತಾರ ಅವರು. ಅದು ಯಾಕಂದ್ರೆ ಒಂದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಬಹಳ ಇಂಪಾರ್ಟೆಂಟ್. ಇವತ್ತಿನ ದಿವಸ ನೈತಿಕ ಪಾಠ ಅದು ಮರೆಯಾಗ್ಬಿಟ್ಟದ. ನಾವು ಕಲಿಯೊಳಗೆಲ್ಲ ಒಂದು ಪಿರಿಯಡ್ ಇರ್ತಿತ್ತು, ಒಂದು ಬುಕ್ಸ್ ಇರ್ತಿತ್ತು, ಮಾರ್ಲೆಸನ್ ಅಂತ ಒಂದು ಬುಕ್ಕೇ ಇರ್ತಿತ್ತು. ಈಗ ನೈತಿಕ ಮಟ್ಟ ಕಡಿಮೆ ಆಗ್ಬಿಟ್ಟದ. ಈಗ ಈ ವಿದ್ಯಾರ್ಥಿಗಳು ಗಮನಿಸಬೇಕು. ಪಾಲಕರ ಸಂಖ್ಯೆ ಹೆಚ್ಚು ಸೇರಿದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಂದ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ಮಕ್ಕಳಿಗೆ ಕಲಿಯುವಂತ ಮಕ್ಕಳು ಏನಿರ್ಬೇಕಂದ್ರ 3 ಖಾಲಿ ಇರ್ಬೇಕು. ನಿಮಗೆ 3 ಮಕ್ಕಳಿಗೆ 3 ಖಾಲಿ ಇರ್ಬೇಕು. ಯಾವ? ಒಂದು ತಲೆ, ಒಂದು ಕಿಸೆ, ಜೇಬ್ ಹತ್ತಿರಲ್ಲ ಜೇಬ, ಒಂದು ಹೊಟ್ಟೆ. ಇವು 3 ಖಾಲಿ ಇರ್ಬೇಕು ಮಕ್ಕಳಿಗೆ. ಅಂದ್ರೆ ಒಬ್ಬ ಆದರ್ಶ ವಿದ್ಯಾರ್ಥಿ ಆಗೇ ತೀರ್ತಾನೆ. ಹೆಂಗಪ್ಪ ಅಂದ್ರೆ ತಲೆ ಖಾಲಿ ಇರ್ಬೇಕಂದ್ರೆ ಹೆಂಗ? ಈಗ ನಾವ್ ಏನೋ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ಓದಾತೀವಲ್ಲ, ಅದಷ್ಟೇ ಇರ್ಬೇಕು ಅಂತ. ತಲೆ ಖಾಲಿ ಇರ್ಬೇಕಂದ್ರೆ ಯಾವ್ದು ನಾವು ಮಾಡ್ಬೇಕಂತ ಮಾಡೇವೋ ಅದ್ರ ಬಗ್ಗೆ ಮಾತ್ರ ಕಾನ್ಸ್ಟೆಂಟ್ ಇರ್ಬೇಕು.
ಆದ್ರೆ ಧರ್ವಂದಕ್ಕೆ ನಾವು ಏನ್ ಮಾಡ್ತೀವಿ, ಮಕ್ಕಳಿಗೆ ಏನ್ ಮಾಡ್ತೇವೆ, ಪಾಲಕರಾಗಿ ತಲೆಯಾಗಿ ತುಂಬ್ತೇವೆ. ಇಲ್ಲ ಸಲದ ವಿಚಾರಗಳನ್ನ ತಲೆಯಾಗಿ ತಗೊಳ್ಬಾರ್ದು. ಅರ್ಥ ತಲೆ ಖಾಲಿ ಇರ್ಬೇಕಂದ್ರೆ ಏನು, ನೀವು ಏನ್ ಮಾಡತ್ತಿ, ಈಗ ಒಂದು ಇಂಗ್ಲಿಷ್ ಪೇಪರ್ಗೆ ನಾವು ಹೊಂಟೀನಿ, ಇಂಗ್ಲಿಷ್ ಪೇಪರ್ ಅಷ್ಟೇ ಜ್ಞಾನ ಇರ್ಬೇಕು, ತಿಳಿಯೋದ ಅದಷ್ಟೇ ಇರ್ಬೇಕು, ಉಳಿದು ಯಾವುದೇ ತಲೆಗೆ ಇಟ್ಕೋಬಾರ್ದು. ನೀವು ಪಾಲಕರಾದವ್ರು ಏನ್ ಮಾಡ್ತೀರಿ, ಚಂದಾಗಿ ಬರೀ, ಅವನಕ್ಕಿಂತ ಮಾರ್ಕ್ಸ್ ಹೆಚ್ಚು, ಫಸ್ಟ್ ಬರಬೇಕು, ಎಲ್ಲದ್ದೆಲ್ಲ ಅವ್ರಿಗೆ ತಲೆ ಕೊಟ್ಬಿಡ್ತಾರೆ ಎಕ್ಸಾಮ್ ಹೋಗುವತ್ನಾಗ. ಅದು ಕೂಡೋದು, ಮಕ್ಕಳಿಗೆ ಪ್ರೆಷರ್ ಮಾಡಬಾರ್ದು, ಮೈಂಡ್ ಫ್ರೀ ಇರಬೇಕು. ಫ್ರೀ ಇದ್ರೆ ಅವ ಏನ್ ಮಾಡ್ತಾನ, ಮುಂದೆ ಸಾಧನೆ ಮಾಡೇ ಮಾಡ್ತಾನೆ. ಎರಡನೇದಾಗಿ ಜೇಬು, ಕಿಸೆ ಖಾಲಿ ಇರ್ಬೇಕು. ಕಿಸೆ ಖಾಲಿ ಇರ್ಬೇಕಂದ್ರೆ ಅರ್ಥ, ಕಿಸೆ ತುಂಬಿದ ಕಿಸೆ 100 ಚಟ ಕಲಿಸ್ತದ, ಆದ್ರ ಖಾಲಿ ಕಿಸೆ ಏನ್ ಮಾಡ್ತದಲ್ಲ 100 ಪಾಠ ಕಲಿಸ್ತದ. ಅದಕ್ಕೆ ಕಿಸೆ ಖಾಲಿ ಇರಬೇಕು. ಈಗೇನ್ ಮಾಡ್ತೀರಿ ಪಾಲಕರು, ಏನ್ ಮಾಡ್ತೀರಿ, ನೀವು ಏನ್ ಮಾಡ್ತೀರಿ, ಮಕ್ಕಳಿಗೆ ಭಾಳ ಅಚ್ಚೆ ಮಾಡ್ತೀರಿ. ಮಕ್ಕಳಿಗೆ ದುಡ್ಡುಗಳನ್ನು ದುಡ್ಡು ಕೊಡೋದು ಸಾಮಾನ್ಯ ಕೊಡ್ರಿ, ದುಡ್ಡು ಕೊಡಬಾರ್ದು. ದುಡ್ಡು ಇರ್ಲಿಕ್ಕೆ ನಡೀದೇ ಇಲ್ಲಿಗಿನ ದಿವಸ ದುಡ್ಡನ್ನ ಹೆಚ್ಚಿಗೆ ಕೊಡ್ತಾರ ಪಾಲಕರು. ಅವ್ ಮಕ್ಕಳು ಬಹಳ ಅಣಗಾಡಿರ್ತಾರ, ಅವ್ರು ವಸೂಲು ಮಾಡ್ತಾರ, ಚಂದ ವಸೂಲು ಮಾಡ್ತಾರ. ಅದಕ್ಕೆ ಮಕ್ಕಳಿಗೆ ದುಡ್ಡು ಹೆಚ್ಚಿಗೆ ಕೊಡ್ಲಾಕ್ ಹೋಗ್ಬೇಕು. ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಎಷ್ಟು ಹೆಸರು ಅಟ್ಟೆ ಕೊಡ್ಬೇಕು. ಜೇಬ್ ಖಾಲಿ ಇರ್ಬೇಕು, ಕಿಸೆ ಖಾಲಿ ಇರ್ಬೇಕಂದ್ರೆ ಏನ್ ಅರ್ಥ ಅಂದ್ರ, ಈಗ ಅವ ಈಗ ಸ್ಕೂಲಿಗೆ ಹೊಂಟ್ ನಿಂದಿರ್ತಾನ, ಅವಾಗ ಅವ್ರ ತಾಯಿ ಕೇಳ್ತಾಳ, ಏನಪ್ಪಾ ನಿಮ್ಮ ಅಪ್ಪ ಖರ್ಚಿಗೆ ಏನು ರೊಕ್ಕ ಕೊಟ್ಟ ಹೆಂಗ, ಮಗಕ್ಕೆ ಕೇಳ್ತಾಳ. ಹೇಳವ ಅವೇನ್ ಕೊಡ್ತಾನ, ಏನು 10 ರೂಪಾಯಿ ಎಂತೂ ಕೊಟ್ಟೆ ನಾವು ಕೊಡಂಗಿಲ್ಲ. ಅವಾಗ ಹೆಂಡತಿಗೆ ಚಾನ್ಸ್ ಇರ್ಬೇಕು, ಗಂಡಿಗೆ ಬೇಯಬೇಕಾಗಿರುತ್ತೆ. ಆಕಿ ಅವೇನ್ ಕೊಡ್ತಾನೆ ನಿನಗೆ, ಅವನ ಬಿಡಿಗೆ ಸಿಗರೇಟ್ಗ ತಂಬಾಕಿ ಸಾಲಂಗಲ್ಲ ನಿನಗೇನು ಕೊಡ್ತಾನ ತಿಳಿಸಿದ ತಾಯಿ ಅವಾಗ ಏನ್ ಮಾಡ್ತಾಳ, ರೊಕ್ಕ ಕೊಟ್ಟು ಕಳಿಸ್ತಾವ ಸಾಲಿಗೆ. ಅವ ಮುಂದೆ ಹೋಗ್ತಾನ, ಹೊರಗೆ ಬಾಗ್ಲಾದಾಟ್ ಹೋಗ್ತಾನ, ಅಪ್ಪ ಕೂತಿರ್ತಾನ ಕಟ್ಟಿ ಮೇಲೆ. ಅವ ಕೇಳ್ತಾನ, ನಿಮ್ಮ ಅವ್ವ ಏನು ಖರ್ಚಿಗೆ ರೊಕ್ಕ ಕೊಟ್ಲಿಲ್ವ, ಹಂಗೆ ಹೊಂಟಿವಿ ಸಾಲಿಗೆ ತವ ಕೇಳ್ತಾನ. ಅವಾಗ ಸರ್ ನಾವು ಅವ್ರ ಬಳಿ ಟ್ಯೂಷನ್ ಬರ್ತಿದ್ವು. ಅವಾಗ ಆ ಟೈಮ್ದಾಗ ಅವರು ನಮಗೆ ಇಂಗ್ಲೀಷ್ ಕಲಿಸಿದ್ರು. ನಮಗೆ SSLC ಮುಗೋತಕ ಆದ್ರೂ ಇಂಗ್ಲೀಷ್ ಬರಲಿಲ್ಲ. ಕಡಿಮೆ ಇಂಗ್ಲೀಷ್ ನಾವು ಬರೀಬೇಕಂದ್ರೆ ಕಾಪಿ ಮಾಡಿ ಬರೆದು. ಇವ್ರು ಸರ್ ಏನ್ ಹೇಳ್ತಿದ್ರು ಅಂದ್ರೆ, ಹನುಮಂತ ಸರ್ ಬಿರಾದರ್ ಅವರು ಬರೀ ಅವಾಗ ನಮಗೆ ಹೆಸರುಗಳು ಕಲಿತಿರಲ್ಲ, ಸೌಕರಪ್ಪ ಕಲಿಬಾ ಅಂತ ಹೇಳೋರು. ಆದ್ರೂ ಹೊಡಿತಿದಿಲ್ಲ, ಬೆದರಿಸ್ತಿದ್ರು. ಆಗ ಅದೇ ಈ ಒಂದು ಇದರಲ್ಲಿ ನಮ್ಮ ಹನುಮಂತ ತಮ್ಮ ಅವರು ಒಳ್ಳೆ ಟ್ಯೂಷನ್ ಹೇಳ್ತಾರೆ. ಈಗ ಅಲ್ಲೇ ಇಲ್ಲಿ ಹೋದ್ರು ಇವ್ರು ಎಲ್ಲಿ ಅಂದ್ರೆ ಈ ಜಾಬ್ ಮಾಡ್ಲಿಲ್ಲ. ಈ ಯಾಕೆ ಜಾಬ್ ಮಾಡ್ಲಿತ್ತ ಹುಡುಗರಿಗೆ ವಿದ್ಯಾಭ್ಯಾಸ ಕಲಿಸೋ ಸಂಬಂಧ ಇವ್ರು ಜಾಬ್ ಹೋಗಿಲ್ಲ ಅನಿಸ್ತತಿ. ಎಷ್ಟಿದ್ರು ಸಂತಿ 50 ಅಬೋ. ಇಲ್ಲಿ 50 ಅಬೋ ಐತಂದ್ರ ಇದು ಬಹಳ ದೊಡ್ಡ ಸಾಧನೆ. ಇದು ನಾಳೆ ಬರುವಂತ ದಿನದಾಗ ಇದೇ ವರ್ಷನಾಗ 100 ಜನನೂ ಆಗ್ಬಹುದು. ಆದ್ರ ನಮ್ಮ ಈ ಏನ ತಂದೆ ತಾಯಿಯವರಿಗೆ ಈ ಹುಡುಗರು ಏನ್ ಶಾಲೆಗೆ ಹೋಗಿ ಬರ್ತಾರಲ್ಲ, ಅವ್ರು ಒಂದ್ ತಾಸು 2 ತಾಸು ಬಿಟ್ಟು ಬಿಡಬಾರ್ದು. ಹುಡುಗರು ಹಂಗೆ ನೀವು ಪ್ರೀತಿ ಟ್ಯೂಷನ್ ಕಳಿಸಿದ್ರ, ಇಲ್ಲೇ ಊರಲ್ಲಿ ಕಳಿಸಿದ್ರೆ ಬಹಳ ಒಳ್ಳೇದು. ಹುಡುಗರಿಗೆ ಯಾವಾಗಲಿ ಟ್ಯೂಷನ್ ಹೋಗ್ಬೇಕು. ಅಲ್ಲಿ ಶಾಲೆಯಲ್ಲಿ ಹೇಳಿದ ಅಷ್ಟೊಂದು ಇದು ಇರಂಗಿಲ್ಲ, ಟ್ಯೂಷನ್ದಾಗ ಹೋಗಿದ್ದು ಅಷ್ಟೊಂದು ಇದು ಇರ್ತೈತೆ. ಈ ಹನುಮಂತರಾಯ ಅವರು ಹುಡುಗರನ್ನ ಇವತ್ತಿನ ದಿವಸ ನಮ್ಮ ಬಿರಾದಾರ ಹನುಮಂತ ಬಿರಾದಾರ ಅಂತ ಹೇಳಿ ನಮ್ಮ ಸ್ಕೂಲೊಳಗೆ ಹಿಂದಿ ಸಾರು ನಾವು ಇದ್ದಾಗ ನಮ್ಮ ಸ್ಕೂಲ್ನೊಳಗೆ ಗೌರವ ಶಿಕ್ಷಕನಂತ ಹೇಳಿ ಅವ್ನು ನೇಮಿಸ್ಕೊಂಡಿದ್ದೇವೆ ನಾವು. ಅವನು ಹಳೆಯಾದಂಥ ಅವನ ಹೆಸರು ಇವತ್ತು ನೆನಪು ಬರ್ಲಕ್ಕೆ ಕಾರಣ ಅಂದ್ರೆ ಹನುಮಂತರಾಯ ಅಂತೇಳಿ ಅವನು ಹಳೆಯ ಹೆಸರೇ ವಿಚಾರ. ಅವನಿಂದ ಪುನಃ ಅವನ ನೆನಪು ನಾವು ಇವತ್ತು ಮಾಡ್ಕೋಬೇಕಾಗ್ಯದ. ಅವನು ಭಾಳ ಒಳ್ಳೆಯ ವ್ಯಕ್ತಿ ಇದ್ದ. ನಾವೇನು ಪಗಾರ ಕೊಡ್ಲಿ ಬಿಡ್ಲಿ, ಅವಾಗ ಗ್ರಾಮ ಪಂಚಾಯತಿ ಒಳಗೆ ಗೌರವ ಶಿಕ್ಷಕರು ನೇಮಿಸ್ಕೋಬೇಕಂತೇಳಿ ಏನು ಹೊರಟಿತ್ತು. ಆದರೂ ಹಿಂದಿ ಗುರುಗಳಂತ ಶಾಲೆ ಒಳಗೆ ಇಟ್ಟಿದ್ದು ಮಾಡಿ ಏನೋ ಒಂದು ದುರ್ದೈವ. ಅವನು ಇದ್ರೆ ಏನೇನೋ ಮಾಡುವಂಥ ಸಾಧನೆ ಮಾಡುವಂಥ ವ್ಯಕ್ತಿ ಇತ್ತು. ಅವನ ದೇವರು ಏನೋ ಅನಾರೋಗ್ಯ ಮಾಡೋದ್ರಿಂದ ಅವನ ಹೆಸರನ್ನು ಪುನಃ ನೆನಪು ಮಾಡುವಂಥ ಮಳೆ ಹುಟ್ಟಾನಂದ್ರೆ ಅವನ ನೆನಪಿಗಾಗಿ ನಾ ಭಾಷಣ ಮಾಡ್ಬೇಕಂತ ಮಾಡಿ ಕೈಯಾಗಿ ಹಿಡಿದೀನಿ. ಮತ್ತೆ ಉದ್ದೇಶಿಸಿದ ಇನ್ನೂ ಸ್ಕೂಲ್ ಒಳಗಿದ್ದ, ನಮ್ಮ ಸ್ಕೂಲ್ ಬಿಟ್ಟು ಹೋಗ್ಬೇಡಪ್ಪ ಅಂತೇಳಿ ವಿನಂತಿ ಮಾಡಿದ್ರೆ ಹಿಂಗೆ ನಾ ಅಂತೇಳಿ ಇದು ಮಾಡ್ಬೇಕತ್ತೀನಿ. ನಾನು ಈ ಕರ್ದಾಗ ಬರ್ತೀನಿ ಮುತ್ಯ, ನನಗೆ ಹುಡುಗರ ಬಗ್ಗೆ ಕಾಳಜಿ ಅದ. ನಿನಗೆ ಜಾಗ ಅನುಭವಿದ್ರೆ ನಮ್ಮ ಸ್ಕೂಲ್ನೊಳಗಾಗಲಿ ಇಲ್ಲೆಲ್ಲೇ ಆಗಲಿ ನೀನು ಸಂಸ್ಥೆ ಬೆಳೆದ್ರೆ ನಿನಗೆ ಜಾಗ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಿಂದ ಈ ಎಲ್ಲರಿಗೂ ನಮಸ್ಕಾರ. ಶ್ರೀ ಸರಸ್ವತಿ ವಿದ್ಯಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ಶ್ರೀ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ವತಿಯಿಂದ ಅಂಬೇಡ್ಕರ್ ಅವರ 134ನೇ
ಜಯಂತ್ಯೋತ್ಸವ ನಿಮಿತ್ತವಾಗಿ ಈ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನಲ್ಲಿ ನಾವು ಏನು ಮಾಡಿದ್ದೇವೆ ಅಂದರೆ ಚಿಣ್ಣರ ಚಿಲಿಪಿಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಆಯೋಜನೆಯು ಎಲ್ಲ ಮಕ್ಕಳಲ್ಲಿ ಸಮಾನ ಭಾವವನ್ನು ಮೂಡಿಸಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದು. ತುಂಬ ಎಲ್ಲ ನಮ್ಮ ಊರಿನ ಗಣ್ಯರು ಕೂಡಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಮಗೆ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಅದೇ ಥರನೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಶಿಕ್ಷಣದಲ್ಲಿ ಆಸ್ತಿಯನ್ನಾಗಿ ಮಾಡಿ ಅಂತೇಳಿ ಒಂದು ಪ್ರಸಂಗದಲ್ಲಿ ಎಲ್ಲರಿಗೂ ಹೇಳ್ತಾ, ತಮ್ಮ ಮಕ್ಕಳಿಗೆ ಒಂದು ಯೋಗ್ಯದ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಶಿಕ್ಷಣ ನೀಡುವ ಒಂದು ಸಂಸ್ಥೆ ಅಂತ ಹೇಳೋಕ್ಕೆ ನನಗೆ ಇಷ್ಟ ಆಕೈತಿ ಒಂದು ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನ ವತಿಯಿಂದ ಈ ಒಂದು ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆದಂಥ 134ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯ ಈ ಕಾರ್ಯಕ್ರಮ ಬಹಳ ಅದ್ಭುತ ಹಾಗೂ ಶಿಸ್ತಿನಿಂದ ಕೂಡಿದ್ದು. ಈಗಿನ ಒಂದು ಈ ಸಮಾಜಕ್ಕೆ ಸ್ವತಂತ್ರ ಹೋರಾಟಗಾರರಾಗಲಿ ಹಾಗೂ ಇತಿಹಾಸದಲ್ಲಿ ಬರುವಂಥ ಹಲವಾರು ಮಹಾಪುರುಷರ ಬಗ್ಗೆ ತಿಳುವಳಿಕೆ ನೀಡುವಂಥ ಇಂಥ ಕಾರ್ಯಕ್ರಮ ಈ ಸಮಾಜಕ್ಕೆ ಬಹಳ ಅವಶ್ಯವಾಗಿದ್ದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವ ಹಾಗೆ ಮಕ್ಕಳಿಗೆ ಈಗಿಂದಾನೇ ಇಂಥ ಒಂದು ಮೌಲ್ಯಯುತ ಕಾರ್ಯಕ್ರಮಗಳು ನೀಡೋದ್ರ ಜೊತೆಗೆ ಅವರ ಒಂದು ಮಾನಸಿಕ ಸ್ಥಿತಿಯನ್ನು ವ್ಯಸನಮುಕ್ತ ಸಮಾಜದ ಒಂದು ವ್ಯಸನಮುಕ್ತ ಸಮಾಜದ ಒಂದು ಅಡಿಯಲ್ಲಿ ಬರುವ ಹಾಗೆ ಮಕ್ಕಳ ಮನಸ್ಥಿತಿಯನ್ನು ಕೊಂಡೊಯ್ಯುವ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ನಮ್ಮ ಊರಿನ ಕ್ರಿಯಾಶೀಲ ಶಿಕ್ಷಕರು ಹನುಮಂತರಾಯ ಬಿರಾದವರಿಗೆ ತುಂಬ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದು ಕೂಡ ಒಂದು ಭಾಳ ಸಂತೋಷದ ವಿಷಯವಾಗಿದೆ ಅಂತ ತಿಳಿಸ್ತಾ ಇದ್ದೀನಿ. ಮಾನವತಾವಾದಿ, ದೇಶ ಕಂಡ ಅಪ್ರತಿಮ ನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹಿಟ್ನಳ್ಳಿ ಗ್ರಾಮದಲ್ಲಿ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ವತಿಯಿಂದ ನಡೆಸಿದ್ದು. ಈ ಹಿಟ್ನಳ್ಳಿ ಗ್ರಾಮಕ್ಕೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮನೋರಂಜನೆ ನೀಡಿಸಿ ಕಾರ್ಯಕ್ರಮ ನಡೆಸಿಕೊಟ್ಟಂಥ ಟ್ಯುಟೋರಿಯಲ್ ಕ್ಲಾಸ್ ಅಧ್ಯಕ್ಷ ಹನುಮಂತರಾಯ ಬಿರಾದರ್ ಅವರಿಗೆ ಗ್ರಾಮದ ಎಲ್ಲ ಹಿರಿಯರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇವೆ. ಅದರಂತೆ ಪ್ರತಿ ಗ್ರಾಮ ಗಲ್ಲಿಗಳಲ್ಲಿ ಅಂಬೇಡ್ಕರ್ ಅವರ ಒಂದು ಜಾತಿಗೆ ಸೀಮಿತವಾಗದೆ ಅವರು ರಚಿಸಿದಂಥ ಕಾನೂನು ಎಲ್ಲರಿಗೂ ಅನ್ವಯವಾಗಬೇಕಾದ್ರೆ ಪ್ರತಿ ಗಲ್ಲಿಗಳಲ್ಲೂ ಈ ಥರ ಕಾರ್ಯಕ್ರಮ ಮಾಡಿದರೆ ಅಂಬೇಡ್ಕರ್ ಅವ್ರ ಬಗ್ಗೆ ಜಾತಿಗೆ ಸೀಮಿತ ಆಗೋದಿಲ್ಲ, ಎಲ್ಲ ಜಾತಿಗಳಿಗೂ ಒಂದು ಅನುಕೂಲ ಆಗತ್ತಂತ ಹೇಳ್ತಾ